ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳೋಕೆ ಹೋಗ್ತಿರುವಂತಹ ವ್ಯಕ್ತಿಯ ಕತೆ ಏನಂದ್ರೆ, ಈ ವ್ಯಕ್ತಿ ನಾಯಿ ಮಾರಿ ಕೋಟಿ ಗಟ್ಟಲೆ ದುಡ್ಡನ್ನ ದುಡಿದಿದ್ದಾನೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾದಂತಹ ಸತೀಶ್ ಅವರು ಯಾವ ರೀತಿಯಾಗಿ ನಾಯಿಯ ಮೂಲಕ ಕೋಟಿ ಗಟ್ಟಲೆ ದುಡ್ಡನ್ನ ದುಡಿದಿದ್ದಾರೆ, ನಾಯಿಯ ಬಿಸ್ನೆಸ್ ನಲ್ಲಿ ಅಷ್ಟೊಂದು ದುಡ್ಡಿದೆನಾ, ಯಾವ ರೀತಿಯಾಗಿ ನಾಯಿಯ ಬಿಸ್ನೆಸ್ ವರ್ಕ್ ಆಗುತ್ತೆ ಮತ್ತು ಆ ಸತೀಶ್ ಅವರ ಆಸ್ತಿ ಎಷ್ಟು ಎಂಬುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವ್ಯಕ್ತಿ ಹೆಸರು ಸತೀಶ್ ಅಂತ, ಮೂಲತಃ ಬೆಂಗಳೂರವರು. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ನ್ಯೂಸ್ ಗಳಲ್ಲಾಗಿರ್ಬೋದು ಸತೀಶ್ ಕ್ಯಾಡಬೋನ್ಸ್ ಅಂತ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಸದ್ಯ ಇವರ ಜೀವನ ನಾವು ಏನಾದ್ರೂ ಇವಾಗ ನೋಡೋಕ್ ಹೋದ್ರೆ, ಮದುವೆಯಾಗಿ ಒಬ್ಬ ಮಗ ಇದ್ದಾನೆ. ಇಲ್ಲಿ ಅವರೇ ಹೇಳಿದಂತೆ ಹೆಂಡತಿ ಮತ್ತು ಇವರಿಗೆ ಸ್ವಲ್ಪ ಜಗಳ ಆಗಿ ಸದ್ಯ ಮೆಟ್ಟಿಗೆ ಹೆಂಡತಿ ಇವರಿಂದ ದೂರ ಇದ್ದಾರೆ ಎಂಬ ಮಾತುಗಳನ್ನ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸತೀಶ್ ಅವರ ವರ್ಕ್ ಏನು, ಅವರು ಕೋಟಿಗಟ್ಟಲೆ ದುಡ್ಡನ್ನ ಯಾವ ರೀತಿಯಾಗಿ ನಾಯಿಯಿಂದ ದುಡಿದಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸತೀಶ್ ಅವರು ತಮ್ಮ 6ನೇ ವಯಸ್ಸಿನಲ್ಲೇ ಇದ್ದಾಗ ಅವರ ತಂದೆ ಒಂದು ಬ್ರೀಡ್ ನಾಯಿಯನ್ನ ಇವರಿಗೆ ಕೊಡಿಸ್ತಾರೆ. ಆ ಬ್ರೀಡ್ ನಾಯಿಯ ಮೂಲಕ ಮರಿಗಳನ್ನ ಮಾಡಿ ಅವರು ಮಾರಲು ಶುರು ಮಾಡ್ತಾರೆ. ಸಾಮಾನ್ಯವಾಗಿ ಒಂದು ಬ್ರೀಡ್ ನಾಯಿಯನ್ನ ನಾವು ತೆಗೆದುಕೊಂಡಿದ್ರೆ ಅದನ್ನ 10,000ಕ್ಕೆ ನಾವು ಪರ್ಚೇಸ್ ಮಾಡಿರ್ತೀವಿ. ನಾವೇನಾದ್ರೂ ಇಲ್ಲಿ ಹೆಣ್ಣು ನಾಯಿಯನ್ನ ಪರ್ಚೇಸ್ ಮಾಡಿದ್ರೆ ಅದು ವಯಸ್ಸಿಗೆ ಬಂದ ನಂತರ ಕೆಲವೊಂದಿಷ್ಟು ಮೂಲಗಳಿಂದ ಮರಿ ಮಾಡಿಸ್ತಾರೆ. ಮರಿ ಮಾಡಿಸಿದ ನಂತರ ಆ ನಾಯಿ ಹತ್ತತ್ರ ಏನಿಲ್ಲ ಅಂದ್ರೂ ಒಂದು ನಾಯಿ ಹತ್ತತ್ರ 4ರಿಂದ 5 ಮರಿಯನ್ನ ಇಡುತ್ತಂತ ತಿಳ್ಕೊಳ್ಳೋಣ. 4ರಿಂದ 5 ಮರಿ ಏನಾದ್ರೂ ಇಟ್ಟಂದ್ರೆ ಒಂದು ಮರಿನ ಮತ್ತೆ 10,000ಕ್ಕೆ ಮಾರಿದ್ರೆ 5 ಮರಿಗಳಿಗೆ 50,000 ಆಯ್ತು. ಸ್ನೇಹಿತರೆ, ಇಲ್ಲಿ ಅದು ನಾಯಿಗಳ ಜಾತಿಗಳ ಮೇಲೆ ವರ್ಗಾವಣೆ ಆಗುತ್ತೆ. ಈ ಬ್ರೀಡ್ ನಾಯಿಗೆ ಇಷ್ಟು, ಈ ಬ್ರೀಡ್ ನಾಯಿಗೆ ಇಷ್ಟು. ಆ ನಾಯಿಗಳ ವ್ಯಾಲ್ಯೂ ಜಗತ್ತಲ್ಲಿ ಪ್ರೆಸೆಂಟ್ ಯಾವ ರೀತಿ ಆಗಿದೆ ಅದರ ಮೇಲೆ ಡಿಸೈಡ್ ಆಗುತ್ತೆ, ಇಷ್ಟಕ್ಕೆ ಮಾರಬಹುದು ಇದನ್ನ ಅಂತ. ಇದು ಎಲ್ಲ ಹಳ್ಳಿಗಳಲ್ಲಿ ವರ್ಕ್ ಆಗಲ್ಲ, ನಾಯಿ ಮಾತ್ರ. ಆದ್ರೆ ಸಿಟಿಯಲ್ಲಿ ಜನಗಳಿಗೆ ಸಾಕಷ್ಟು ಕ್ರೇಜ್ ಇರುತ್ತೆ ನಾಯಿ ಬಗ್ಗೆ. ಒಬ್ಬರೊಬ್ಬರು ಮನೆಯಲ್ಲಿ ಮನುಷ್ಯರಿಗಿಂತ ನಾಯಿಗಳ ಸಂಖ್ಯೆನೇ ಜಾಸ್ತಿ ಆಗಿರುತ್ತೆ ಸಿಟಿಲಿ. ಆ ರೀತಿಯಾಗಿ ಸಿಟಿಲಿ ಈ ಬಿಸ್ನೆಸ್ ಸಖತ್ತಾಗಿ ವರ್ಕ್ ಆಗುತ್ತೆ. ಇದನ್ನೇ ಮುಂದುವರಿಸಿಕೊಂಡು ಹೋದಂತಹ ಸತೀಶ್ ಅವರು ಜಗತ್ತಲ್ಲಿ ರಿಯರೆಸ್ಟ್ ಬ್ರೀಡ್ ಇರುವಂತಹ ನಾಯಿಗಳನ್ನ ತಗೊಂಡ್ಬಂದು ಅವುಗಳನ್ನ ಸಾಕಿ ಅವುಗಳಿಂದ ಮರಿಗಳನ್ನ ಮಾಡಿ ಅವುಗಳನ್ನ ಜನಗಳಿಗೆ ಮಾರ್ತಾರೆ. ಸ್ನೇಹಿತರೆ, ಇಲ್ಲಿ ಸತೀಶ್ ಅವರು ನಾಯಿಗಳನ್ನ ಮಾರುವುದಷ್ಟೇ ಅಲ್ಲ, ಸ್ನೇಹಿತರೆ ಇಲ್ಲಿ ಸತೀಶ್ ಅವರೇ ಹೇಳುವಂತೆ ನಾಯಿಗಳಲ್ಲಿ ಕೋಟಿ ಗಟ್ಟಲೆ ಬೆಲೆ ಬಾಳುವಂತಹ ನಾಯಿಗಳಿದ್ದಾವೆ. ಅವುಗಳನ್ನ ಮಾರುವ ಮೂಲಕ ಒಂದೇ ದಿನಕ್ಕೆ ಕೋಟಿಗಟ್ಟಲೆ ದುಡಿಬಹುದು, ಇಲ್ಲ ಅಂದ್ರೆ ಒಂದೇ ದಿನಕ್ಕೆ ಲಕ್ಷ ಗಟ್ಟಲೆ ದುಡಿಬಹುದು. ಅವುಗಳೆಲ್ಲ ನಾಯಿಗಳ ಬ್ರೀಡ್ ಮೇಲೆ ಡಿಸೈಡ್ ಆಗುತ್ತೆ. ಅವುಗಳೆಲ್ಲ ನಾಯಿಗಳನ್ನ ಯಾರು ತಗೊಂತಾರೆ ಮತ್ತು ಅವರು ಯಾವ ವ್ಯಕ್ತಿ, ಅವರು ಎಂತ ಸ್ಥಾನದಲ್ಲಿದ್ದಾರೆ ಅದನ್ನೆಲ್ಲ ನೋಡಿಬಿಟ್ಟು ಇಲ್ಲಿ ನಾಯಿಗಳ ರೇಟ್ ಡಿಸೈಡ್ ಆಗುತ್ತೆ. ಇದನ್ನೆಲ್ಲ ನೋಡಕ್ ಹೋದ್ರೆ ದುಡ್ಡಿದ್ದವ್ರ ನಾಯಿ. ನೀನೇನಾದ್ರೂ ಮಾರುತಿ 800 ಅಲ್ಲಿ ಬಂದ್ರೆ ಅದು 10,000 ರೂಪಾಯಿ ನಾಯಿ, ಇಲ್ಲ ನೀ ಏನಾದ್ರೂ BMW ಅಲ್ಲಿ ಬಂದ್ರೆ ಅದು 10 ಲಕ್ಷ ರೂಪಾಯಿ ನಾಯಿ. ಅರ್ಥ ಆಯ್ತು ಅನ್ಕೊಂತೀನಿ. ಸ್ನೇಹಿತರೆ, ಈ ವ್ಯಕ್ತಿಯ ಆಸ್ತಿ ಎಷ್ಟು, ಈ ವ್ಯಕ್ತಿಯ ಆಸ್ತಿ ಏನೇನೆಲ್ಲ ಇದೆ ಎಂಬುದನ್ನ ನಾವು ಮಾತನಾಡಕ್ ಹೋದ್ರೆ, ಸ್ನೇಹಿತರೆ ಈ ವ್ಯಕ್ತಿ ಕೋಟಿ ಗಟ್ಟಲೆ ನಾಯಿನೇ ಇಟ್ಕೊಂಡಾನೆ. ಬಿಗ್ ಬಾಸ್ ಗೆ ಬರಬೇಕು ಅಂತ 25 ಲಕ್ಷ ಕೊಟ್ಬಿಟ್ಟು ಬಟ್ಟೆನೆ ತಂದೋನೆ. ಬಿಗ್ ಬಾಸ್ ಅಲ್ಲಿ ಇದನ್ನ ಸಿಗದೆ 50 ಲಕ್ಷ. ಅಂತದ್ರಲ್ಲಿ ಬಿಗ್ ಬಾಸ್ ಗೆ ಬರಬೇಕು ಅಂತ 25 ಲಕ್ಷ ಕೊಟ್ಬಿಟ್ಟು ಬಟ್ಟೆ ತಂದಾನೆ. 65 ಲಕ್ಷ ಪ್ರಾಜೆಕ್ಟ್ ನ ಮಿಸ್ ಮಾಡಿದಾನೆ. ಇದನ್ನೆಲ್ಲ ನೋಡಕ್ ಹೋದ್ರೆ ಈ ವ್ಯಕ್ತಿಯ ಆಸ್ತಿ ಕೋಟಿ ಗಟ್ಟಲೆ ಅಲ್ಲ, ಹಣ್ಣನ ಆಸ್ತಿ. ನಾವು ಸ್ವಲ್ಪ ಥಿಂಕ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಏನಾದ್ರೂ ಈ ವ್ಯಕ್ತಿಯ ಆಸ್ತಿ ಎಷ್ಟು, ಈ ವ್ಯಕ್ತಿ ನಾಯಿಗಳ ಮೂಲಕ ಆಸ್ತಿ ಎಷ್ಟು ಮಾಡಿದ್ದಾನೆ ಅಂತ ತಿಳ್ಕೊಬೇಕಂತ ಆಸಕ್ತಿ ಏನಾದ್ರೂ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದೆ ನಿಖರವಾಗಿ ಈತನ ಆಸ್ತಿ ಎಷ್ಟು, ನಾಯಿಗಳಲ್ಲದೆ ಯಾವ್ಯಾವ ಮೂಲಗಳಿಂದ ಈತ ಆಸ್ತಿ ಮಾಡ್ತಿದ್ದಾನೆ, ನಾಯಿಗಳ ಬಿಸ್ನೆಸ್ ಅನ್ನ ನೀವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು, ಬ್ರೀಡ್ ನಾಯಿಗಳನ್ನ ಈತ ದೇಶ ವಿದೇಶಗಳಲ್ಲಿ ಯಾವ ರೀತಿಯಾಗಿ ಮಾರ್ತಿದ್ದಾನೆ, ಅಲ್ಲಿಂದ ಯಾವ ರೀತಿಯಾಗಿ ತರಿಸ್ತಿದ್ದಾನೆ, ಒಟ್ಟಾರೆಯಾಗಿ ಈತನ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅದು ನಿಮ್ಗೇನಾದ್ರೂ ಇಷ್ಟ ಇದ್ರೆ ನೀವೇನಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ಈತನ ಬಗ್ಗೆ ತಿಳಿಸಿ, ಈತನ ಆಸ್ತಿ ಎಷ್ಟು ಎಂಬುದನ್ನ ತಿಳಿಸಿ. ನಾಯಿಗಳ ಮೂಲಕ ಬಿಸ್ನೆಸ್ ಅನ್ನ ಯಾರು ಎಕ್ಸ್ಪೆಂಡ್ ಮಾಡಬೇಕು, ಮನೆಯಲ್ಲೇ ಕುಂತ್ಕೊಂಡು ನಾಯಿಗಳನ್ನ ಯಾವ ರೀತಿಯಾಗಿ ಸಾಕ್ಬೇಕು ಅನ್ನೋದನ್ನ ಇವರು ಹೇಳಿದ್ದಾರೆ. ಇದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದು ಅಲ್ಲದೆ ಸಾಕಷ್ಟು ಕಾಂಟ್ರವರ್ಸಿಗಳು ಇವರ ಸುತ್ತಮುತ್ತ ಇದ್ದಾವೆ, ಅದನ್ನ ಬಗ್ಗೆನೂ ಸಹಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈತನ ಬಗ್ಗೆ ಮಾಹಿತಿ ಬೇಕೋ ಬೇಡ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತಾಯಿ.